ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನಮಗೆ ಗೊತ್ತಿದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವುದು ರಿಲೇಟೆಡ್ ಆಗಿ ಸಿಲೆಬಸಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇಂಡಿಯನ್ ಎಕನಾಮಿ, ಇಶ್ಯೂಸ್ ರಿಲೇಟೆಡ್ ಟು ಪ್ಲಾನಿಂಗ್ ಆ್ಯಂಡ್ ಮೊಬಿಲೈಸೇಷನ್ ಆಫ್ ರಿಸೋರ್ಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ಡೆವಲಪ್ಮೆಂಟ್ ಏನಿದೆ ಇಲ್ಲಿ ನಾವು ಈ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇದು GS3 ಪೇಪರಲ್ಲಿ ಬರುತ್ತೆ ನಿಮಗೆ. ಇದು SDG 6 ದಿಸ್ ಇಸ್ 9 SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 9ಗೆ ರಿಲೇಟೆಡ್ ಆಗಿದೆ. ಅಂದರೆ ಬಿಲ್ಡಿಂಗ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್, ಪ್ರಮೋಟ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಫೋಸ್ಟರ್ ಇನೋವೇಷನ್. ಈ ಒಂದು ಫೋಸ್ಟರ್ ಇನೋವೇಷನ್ ಏನಿದೆ ಇದರ ಅಂಡರಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಮಗೆ ಗೊತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಇದೊಂದು ವ್ಯಾಲ್ಯೂಯಬಲ್ ಟೂಲ್. ಏನಕ್ಕೋಸ್ಕರ ಅಂದರೆ ಗ್ರೋಯಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಬಿಸ್ನೆಸ್. ಈಗೇನು ಬಿಸ್ನೆಸ್ ನಡೀತಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ, ಇನ್ನೂ ಜಾಸ್ತಿ ಗ್ರೋ ಮಾಡೋದಕ್ಕೋಸ್ಕರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಯೂಸ್ ಮಾಡ್ಕೊತೀವಿ. ಇದರಲ್ಲಿ ಏನೇನು ಇರುತ್ತೆ ಅಂದರೆ ಈಗ ರಿಸರ್ಚಿಂಗ್ ದ ಮಾರ್ಕೆಟ್. ಫಸ್ಟು ನಾವು ಈಗ ಎಕ್ಸಾಂಪಲ್ ಒಂದು ಸೋಪ್ ಫ್ಯಾಕ್ಟ್ರಿ ಅಂತ ತೊಗೊಂಡ್ರೆ, ಸೋಪ್ ಫ್ಯಾಕ್ಟ್ರಿನ ನಾವು ಇಂಪ್ರೂವ್ ಮಾಡಬೇಕಂದ್ರೆ ಫಸ್ಟು ಸೋಪ್ ಫ್ಯಾಕ್ಟ್ರಿ ಎಲ್ಲಿ ಸೇಲ್ ಆಗ್ತಿರುತ್ತೆ ಆ ಒಂದು ಮಾರ್ಕೆಟನ್ನು ರಿಸರ್ಚ್ ಮಾಡಬೇಕು. ಸೊ ಆಮೇಲೆ ಕಸ್ಟಮರ್ ನೀಡ್ಸ್ ಅಂದರೆ ಈ ಒಂದು ಸೋಪಲ್ಲಿ ಕಸ್ಟಮರ್ಸು ಯಾವ್ಯಾವ ಥರ ಫೀಚರ್ಸ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ಫೀಚರ್ಸ್ ಅಂದ ತಕ್ಷಣ ನಮಗೆ ಮೊಬೈಲ್ ಫೋನ್ ತಗೊಂಡ್ರೆ ನಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫೋನ್ ಅಂತ ಅಂದಾಗ ಅವ್ರಿಗೆ ಒಳ್ಳೆ ಕ್ಲಾರಿಟಿ ಇರುವಂಥ ಕ್ಯಾಮ್ರಾ ಇರಬೇಕು, ಮತ್ತು ನೆಟ್ವರ್ಕ್ ಚೆನ್ನಾಗಿ ವರ್ಕ್ ಆಗ್ತಿರಬೇಕು, ಮತ್ತು ಸ್ಟೋರೇಜ್ ಪ್ರಾಬ್ಲಮ್ ಇರಬಾರ್ದು, ಸ್ಪೀಡಪ್ ಆಗಿ ವರ್ಕ್ ಆಗಬೇಕು. ಈ ಥರ ಕೆಲವೊಂದು ಫೀಚರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಇದನ್ನು ಕಸ್ಟಮರ್ ನೀಡ್ಸ್ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ರಿಸರ್ಚ್ ಮಾಡಬೇಕು ಮಾರ್ಕೆಟಲ್ಲಿ, ಆಮೇಲೆ ಕಸ್ಟಮರ್ ನೀಡ್ಸ್ನ ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ ಅವ್ರ ನೀಡ್ಸ್ ಏನಿದೆ ಅಂತ ಅರ್ಥ ಆದಮೇಲೆ ಆ ನೀಡ್ಸನ್ನ ನಾವು ಆ ಒಂದು ಪ್ರಾಡಕ್ಟಲ್ಲಿ ಡೆವಲಪ್ ಮಾಡ್ತಾ ಹೋಗ್ತೀವಿ. ಅಂದರೆ ನ್ಯೂ ಇರೋ ಅಂಥ ಫೋನಿಗೆ ಅಪ್ಡೇಟ್ ಆದರೂ ಮಾಡ್ಬೋದು, ಇಲ್ಲ ಹೊಸ ಫೋನನ್ನಾದರೂ ತಯಾರಿಸ್ಬೋದು. ಸೊ ಈ ಥರ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು. ಸೊ ಈ ಒಂದು 3 ಸ್ಟೆಪ್ಸಲ್ಲಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಪವರ್ಫುಲ್ ನಾಲೆಡ್ಜ್ ಮತ್ತು ಇನ್ಸೈಟ್ ಸಿಗುತ್ತೆ ನಮಗೆ ಯಾವುದೇ ಒಂದು ಫೀಲ್ಡಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರಿಂದ. ಮತ್ತು ಬಿಸ್ನೆಸ್ ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಸಕ್ಸಸ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಈಗ ಕಸ್ಟಮರ್ ನೀಡ್ಸನ್ನು ನಾವು ಫುಲ್ಫಿಲ್ ಮಾಡ್ತಿದ್ದೀವಿ ಅಂದಾಗ ಆ ಬಿಸ್ನೆಸ್ ಆಬ್ವಿಯಸ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್. ಅದೇ ಕಂಪೇರ್ ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ದಲೇ ಅವ್ರಿಗೆ ಬೇಕಾಗಿರೋದನ್ನು ಅಷ್ಟೇ ಡೆವಲಪ್ ಮಾಡಿದ್ರೆ, ಇಫ್ ಇನ್ ಕೇಸ್ ಕಸ್ಟಮರ್ಸಿಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅವ್ರು ಕೊಂಡ್ಕೊಳ್ಳೋ ಅಂಥ ನಂಬರು ಕಡಿಮೆ ಇರುತ್ತೆ ಅಲ್ವಾ. ಸೊ ಇದರಿಂದ ಸಕ್ಸಸ್ ಆಗುವಂಥ ರೇಟು ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಇನೋವೇಷನ್ ಅಂದರೆ ಇನೋವೇಟಿವ್ ಐಡಿಯಾಸು ಆಚೆ ಬರುತ್ತೆ. ಅದರಿಂದ ಇನೋವೇಟಿವ್ ಐಡಿಯಾಸಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗ್ರೀನ್ ರೆವಲ್ಯೂಷನು. ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸನ್ನು ಅವರು ಪ್ರೊಡ್ಯೂಸ್ ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು. ಫುಡ್ ಡಿಫಿಸಿಟಿಂದ ಇಂಡಿಯಾ ಫುಡ್ ಸರ್ಪ್ಲಸ್ಸಿಗೆ ಶಿಫ್ಟ್ ಆಯಿತು. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಮತ್ತು ಎಫಿಷಿಯನ್ಸಿ ಅಂದರೆ ಇರೋ ಅಂಥ ರಿಸೋರ್ಸ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಕಾಂಪಿಟೇಟಿವ್ ಅಡ್ವಾಂಟೇಜ್, ಸೊ ಅಂದರೆ ಮಾರ್ಕೆಟಲ್ಲಿ ಒಳ್ಳೆ ಕಾಂಪಿಟೇಟಿವ್ನೆಸ್ನ ಕ್ರಿಯೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಬೆಸ್ಟ್ ಸೈಂಟಿಫಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ತಯಾರು ಮಾಡೋವಂಥ ಪ್ರಾಡಕ್ಟು ಮ್ಯಾನ್ಯುವಲಿ ತಯಾರು ಮಾಡೋವಂಥ ಪ್ರಾಡಕ್ಟಿಗಿಂತ ತುಂಬ ಬೆಸ್ಟ್ ಆಗಿರುತ್ತೆ ಆ್ಯಂಡ್ ಚೀಪಾಗಿರುತ್ತೆ. ಸೊ ಅವಾಗ ಇದು ಕಾಂಪಿಟೇಟಿವ್ ಆಗಿರುತ್ತೆ. ಎಕ್ಸಾಂಪಲ್ ಬ್ರಿಟಿಷರ್ಸ್ ಟೈಮಲ್ಲಿ ಅವರು ತಯಾರು ಮಾಡ್ಕೊಂಡು ಬರ್ತಿದ್ದಂಥ, ಈಗ ಫಾರ್ ಎಕ್ಸಾಂಪಲ್ ಮಿಲ್ಸಲ್ಲಿ ಈಗ ಮಿಷಿನ್ಸ್ನ ಯೂಸ್ ಮಾಡಿಕೊಂಡು ಅವರು ಕ್ಲಾತನ್ನು ತಯಾರು ಮಾಡ್ತಾಯಿದ್ರು. ಅದೇ ಇಂಡಿಯಾದಲ್ಲಿ ಹ್ಯಾಂಡನ್ನು ಯೂಸ್ ಮಾಡಿ ತಯಾರು ಮಾಡ್ತಿದ್ರು. ಸೊ ಇವ್ರಿಗೆ ಜಾಸ್ತಿ ಕಾಸ್ಟ್ ಆಗ್ತಿತ್ತು, ಅವರಿಗೆ ಕಡಿಮೆ ಕಾಸ್ಟ್ ಆಗ್ತಿತ್ತು. ಪವರ್ ಲೂಮ್ಸಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡ್ತಿದ್ರಿಂದ ಸೊ ಅವ್ರ ಪ್ರಾಡಕ್ಟ್ ಜೊತೆಗೆ ನಮ್ಮ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಏನಿತ್ತು ಅದು ಕಾಂಪೀಟ್ ಮಾಡೋಕ್ಕಾಗ್ದಲೇ ಸೋತೋಯ್ತು ಅಲ್ವಾ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ. ಸೊ ಅಂದರೆ ಕಾಂಪಿಟೇಟಿವ್ನೆಸ್ಸನ್ನು ಡೆವಲಪ್ ಮಾಡುತ್ತೆ. ಮತ್ತು ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡ್ಬೋದು. ಮಾಸ್ ಪ್ರೊಡಕ್ಷನ್ ಆಗೋದ್ರಿಂದ ಎಕ್ಸ್ಪೋರ್ಟ್ ಮಾಡೋದು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸರ್ಪ್ಲಸ್ ಇರೋದನ್ನು ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಈವನ್ ಪ್ರಾಫಿಟು ಕೂಡ ಸಿಗುತ್ತೆ, ಗ್ರೋತನ್ನು ಕೂಡ ಜಾಸ್ತಿ ಆಗುತ್ತೆ, ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಾಟ್ ಎವರ್ ಇಟ್ ಮೇ ಬಿ, ಈಗ ನಾವು ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿ ಮಿಷಿನ್ಸನ್ನು ನಾವು ತಯಾರು ಮಾಡ್ಬೋದು. ಬಟ್
ಇಟ್ ಗಿವ್ಸ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಅಲ್ವಾ. ಎಕ್ಸಾಂಪಲ್ ಗಾರ್ಮೆಂಟ್ಸ್, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಏನಿದೆ ಇಂಡಿಯಾದಲ್ಲಿ, ಸೊ ಇದು ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಕನ್ಸ್ಯೂಮಿಂಗ್ ಅಂದರೆ ವರ್ಕರ್ ಕನ್ಸ್ಯೂಮಿಂಗ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಾವಿರಾರು ಜನಕ್ಕೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಇನ್ವೆನ್ಷನ್ ಅಲ್ವಾ. ಈಗ ಮತ್ತು ಮೆಟ್ರೋ ಇರ್ಬೋದು, ಮೆಟ್ರೋ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಯಿತು ಅಂತಂದರೆ ಸೊ ಅಲ್ಲಿ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಮತ್ತು ನ್ಯೂ ವೇ ಆಫ್ ಡೆಲಿವರಿಂಗ್ ದ ಸರ್ವಿಸಸ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇ ಕಾಮರ್ಸ್ ಬಿಸ್ನೆಸ್. ಸೊ ಇದೇನು ಮಾಡುತ್ತೆ, ಡೆಲಿವರಿಂಗ್ ದ ಥಿಂಗ್ಸ್ ಅಂದರೆ ಯಾವುದೇ ಒಂದು ಐಟಮ್ಸ್ನ ಜನರಿಗೆ ತಲುಪಿಸ್ಬೇಕಂದ್ರೆ ಈಸಿಯಾಗಿ ತಲುಪಿಸುತ್ತೆ. ಅದ್ರ ಜೊತೆಗೆ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೂಡ ಇದು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಈಗ ಈ ಎಲ್ಲ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದಾಗ ನಮ್ಮ ಪ್ರಾಡಕ್ಟು ತುಂಬ ಎಫಿಷಿಯೆಂಟಾಗಿರುತ್ತೆ, ಕಾಂಪಿಟೇಟಿವ್ ಆಗಿರುತ್ತೆ, ಮತ್ತು ಇದರಿಂದ ಪ್ರಾಫಿಟ್ ಕೂಡ ಜಾಸ್ತಿ ಬರುತ್ತೆ, ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ದಿಸ್ ಆರ್ ದ ಬೆಸ್ಟ್ ಬೆನಿಫಿಟ್ಸ್ ವಿ ಕ್ಯಾನ್ ಗೆಟ್ ಥ್ರೂ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. So next, however, research and development does not ಆಲ್ವೇಸ್ ಗ್ಯಾರಂಟಿ ಸಕ್ಸಸ್. ಹೌದು, ನಮಗೆ ಗೊತ್ತಿದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ಅದು ಸಕ್ಸಸ್ ಕೊಡಲೇಬೇಕು ಅಂತ ಏನಿಲ್ಲ. ಸೊ ಯಾವುದೇ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಈವನ್ ಸಕ್ಸಸ್ ಆದರೂ ಆಗ್ಬೋದು, ವಿ ಕೆನಾಟ್ ಗಿವ್ ಗ್ಯಾರಂಟಿ. ಸೊ ಇದಕ್ಕೆ ನಮಗೆ ತುಂಬ ಟೈಮ್ ಬೇಕಾಗುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಮನಿ ಬೇಕಾಗುತ್ತೆ. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದನ್ನು ಇನ್ವೆಸ್ಟ್ ಮಾಡಿ ನಾವು ಮಾಡ್ತಿದ್ದೀವಿ ಅಂದಾಗ ಇಟ್ ಮೇ ಗಿವ್ ಸಕ್ಸಸ್, ಅದು ಸಕ್ಸಸ್ಸು ಕೊಡ್ಬೋದು, ಸಕ್ಸಸ್ ಕೊಡ್ದಲೇನೂ ಇರ್ಬೋದು. ಸೊ ಇದರಿಂದ ಏನಾಗುತ್ತೆ, ಈ ಒಂದು ರಿಸ್ಕನ್ನು ತಗೊಳ್ಳೋದಕ್ಕೆ ಎಲ್ಲ ಕಂಪನೀಸ್ ಅಥವಾ ಫರ್ಮ್ಸು ರೆಡಿ ಇರಲ್ಲ. ಹಾಗಾಗಿ ಎಲ್ಲ ಫರ್ಮ್ಸಲ್ಲೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗು ಇರಲ್ಲ. ಸೊ ಈಗ ನಾವು ಜನರಲ್ ಆಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಯುನೆಸ್ಕೋ ಏನು ಮಾಡಿದೆ, ಸೈನ್ಸ್ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ ರಿಸರ್ಚ್ ಮೇಲೆ, ಅದು ಇಂಡಿಯಾದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದರೆ 0.7% ಅಷ್ಟೇ. GDPದು 0.7% ಅಷ್ಟೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಈ ಒಂದು ಇಂಡಿಯಾ ಸ್ಪೆಂಡ್ ಮಾಡ್ತಿದೆ ಅಂತೇಳಿ ಯುನೆಸ್ಕೋ ಸೈನ್ಸ್ ರಿಪೋರ್ಟಲ್ಲಿ ಹೇಳ್ತಿದ್ದಾರೆ. ಸೊ ಇಂಡಿಯಾದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಇಂಡಸ್ಟ್ರಿ, ಇನ್ಫ್ರಾಸ್ಟ್ರಕ್ಚರ್, ಇನೋವೇಷನ್ ರಿಲೇಟೆಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 9 ಏನಿದೆ, ಸೊ ಇದನ್ನು ಅವರು ಪೋಸ್ಟರ್ ಮಾಡೋದಕ್ಕೆ ಇಷ್ಟೇ ಎಫರ್ಟ್ ಆಗ್ತಿರೋದು ಅಂತ ಹೇಳಿ ಈ ಯುನೆಸ್ಕೋದವರು ಹೇಳ್ತಿದ್ದಾರೆ. ಸೊ 1990ದಲ್ಲಿ ಏನು ಮಾಡಿದ್ದಾರೆ ಅಂದರೆ ಡೆನ್ಸಿಟಿ ಆಫ್ ದ ಸೈಂಟಿಸ್ಟ್, ಈಗ 10,000 ಪೀಪಲ್ ಅಂತ ಕನ್ಸಿಡರ್ ಮಾಡಿದ್ರೆ ಆ 10,000 ಪೀಪಲಲ್ಲಿ ಜಸ್ಟ್ 10 ಮೆಂಬರ್ಸ್ ಅಷ್ಟೇ ಸೈಂಟಿಸ್ಟ್ ಇರ್ತಿದ್ರು 1990ನಲ್ಲಿ. ಅದೇ 2018ನಲ್ಲಿ ಕನ್ಸಿಡರ್ ಮಾಡಿದ್ರು 10,000 ಪೀಪಲ್ಗೆ ಜಸ್ಟ್ 11 ಮೆಂಬರ್ಸ್ ಇದ್ದಾರೆ. ಅಂದರೆ ಸ್ವಲ್ಪನೇ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಏನು ಫೋಕಸ್ ಮಾಡುತ್ತೆ ಪ್ರೈಮರ್ಲಿ ಅಂದರೆ ಕೆಲವೊಂದು ಸೆಕ್ಟರ್ಸ್ನ ಮಾತ್ರ ಇಂಡಿಯಾದಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಫಾರ್ಮಾಕ್ಯೂಟಿಕಲ್ಸ್ ಇರ್ಬೋದು, ಮತ್ತು ಆಟೋಮೇಟಿವ್ ಇಂಡಸ್ಟ್ರೀಸ್ ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಈವನ್ ಈ ಇಂಡಸ್ಟ್ರಿನಲ್ಲೂ ಕೂಡ ಇದು ಕೆಲವೊಂದು ಸ್ಮಾಲ್ ನಂಬರ್ ಆಫ್ ಫಾರ್ಮ್ಸಿಗೆ ಮಾತ್ರ ಕಾನ್ಸಂಟ್ರೇಟ್ ಆಗಿದೆ. ಸೈಂಟಿಫಿಕ್ ಇದರಲ್ಲಿ ಬೆಸ್ಟ್ ಬೆನಿಫಿಟ್ ಏನಾಗ್ತಿದೆ ಅಂತಂದರೆ ಒಂದು ಇಂಡಿಯಾದಲ್ಲಿ ಆಗಿರೋಂಥ ಪಾಸಿಟಿವ್ ಪ್ರೋಗ್ರೆಸ್ ಯಾವುದು ಅಂದರೆ ಸೈಂಟಿಫಿಕ್ ಪಬ್ಲಿಕೇಶನ್ ಏನಾಗ್ತಿದೆ ಅದು ಇನ್ಕ್ರೀಸ್ ಆಗ್ತಿದೆ. ಇಂಡಿಯನ್ ರಿಸರ್ಚರ್ಸ್ ಮೇಲೆ ಬರ್ತಿರೋಂಥ ಈ ಒಂದು ಪಬ್ಲಿಕೇಶನ್ಸ್ ಏನಿದೆ ಇದು ಮಾತ್ರ ಇನ್ಕ್ರೀಸ್ ಆಗ್ತಿದೆ. ಸೊ 2011ನಲ್ಲಿ ಈ ಒಂದು ಪಬ್ಲಿಕೇಶನ್ಸ್ ಟೋಟಲ್ ಪಬ್ಲಿಕೇಶನ್ಸ್ ಎಷ್ಟಿತ್ತು ಅಂದರೆ 80,458 ಇತ್ತು. ಅದೇ 2019ನಲ್ಲಿ ಇದು 1.61 ಲ್ಯಾಕ್ ಆಗಿದೆ. ಸೊ ದಿಸ್ ಇಸ್ ಬೆಸ್ಟ್ ಪ್ರೋಗ್ರೆಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಇದರಲ್ಲಿ ಒಂದು ಕಾಸ್ ಆಫ್ ಕನ್ಸರ್ನ್ ಕೂಡ ಇದೆ. ಈಗ ಪೇಟೆಂಟಿಂಗ್ ಏನಕ್ಕೋಸ್ಕರ ಕೊಡ್ತೀವಿ ಅಂದರೆ ಇನೋವೇಷನ್ಸ್ ಅಂದರೆ ಒಂದು ಕಂಪನಿ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಅವ್ರು ಮಾಡಿರೋಂಥ ಇನೋವೇಷನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ಪೇಟೆಂಟನ್ನು ಕೊಡ್ತಿದ್ದೀವಿ. ಇಟ್ ಈಸ್ ಅಂಡರ್ ದ ಟ್ರಿಪ್ಸ್ ಅಗ್ರಿಮೆಂಟ್. ಸೊ ಇದನ್ನು ಪಡ್ಕೊಳ್ಳೋದು ನಂಬರು ಕೂಡ ತುಂಬ ಕಡಿಮೆ ಆಗಿದೆ. ಈಗ ಡೊಮೆಸ್ಟಿಕ್ ಕಾರ್ಪೊರೇಷನ್ಸ್ ಇರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಯೂನಿವರ್ಸಿಟೀಸ್ ಇರ್ಬೋದು, ಅಥವಾ ಇಂಡಿವಿಜುವಲ್ಸ್ ಇರ್ಬೋದು, ಇನೋವೇಷನ್ ಮಾಡ್ತಿರೋರು, ಇನೋವೇಷನ್ ಮಾಡಿ ಪೇಟೆಂಟನ್ನು ಪಡ್ಕೊಳ್ತಿರೋರ ಸಂಖ್ಯೆ ಇಂಡಿಯಾದಲ್ಲಿ ತುಂಬ ಕಡಿಮೆ ಆಗಿದೆ. ಆಲ್ಮೋಸ್ಟ್ ತುಂಬ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಇದು ಜಪಾನಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡಿದ್ರೆ ಎಷ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ 180
180 ಸೈಂಟಿಸ್ಟ್ ಪರ್ 10,000 ಇದ್ದರೆ ನಮ್ಮ ಇಂಡಿಯಾದಲ್ಲಿ ಸೈಂಟಿಸ್ಟು ಜಸ್ಟ್ 10,000ಗೆ 10 ಮೆಂಬರ್ಸ್ ಇದ್ದಾರೆ. ಸೊ ಸೈಂಟಿಸ್ಟ್ ನಂಬರೇ ಇಷ್ಟು ಕಡಿಮೆ ಇದೆ ಅಂದಾಗ ಇನ್ನು ಪೇಟೆಂಟ್ ತಗೊಳ್ಳೋರ ಸಂಖ್ಯೆ ಇನ್ನೂ ಕಡಿಮೆ ಇರುತ್ತೆ ಅಂತಲೇ ನಾವು ಹೇಳ್ಬೋದು. ಸೊ ರಿಪೋರ್ಟ್ ಏನು ಸಜೆಸ್ಟ್ ಮಾಡ್ತಿದೆ ಅಂದರೆ ನಾವು ಇಲ್ಲಿ ಒಂದು ಪಾಲಿಸಿ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಈ ಪಾಲಿಸಿ ಬ್ರಿಡ್ಜ್ ಏನು ಮಾಡುತ್ತೆ ಅಂದರೆ ಫಾರಿನ್ ಮತ್ತು ಲೋಕಲ್ ರಿಸರ್ಚ್ ಫರ್ಮ್ಸ್ ಮಧ್ಯೆ ಒಂದು ಎಫೆಕ್ಟಿವ್ ಇಂಟರಾಕ್ಷನ್ನ ಇದು ಪ್ರಮೋಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸ್ಟಾರ್ಟಪ್ ಎಕೋಸಿಸ್ಟಮ್ ಮತ್ತು ಮ್ಯಾನುಫ್ಯಾಕ್ಚರರ್ ಮಧ್ಯೆ ಒಂದು ಲಿಂಕೇಜನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸೈಂಟಿಫಿಕ್ ಇನೋವೇಷನ್ಸಿಂದ ಏನಾಗುತ್ತೆ, ಬೆಸ್ಟ್ ಟೆಕ್ನಾಲಜೀಸು ಆಚೆ ಬರುತ್ತೆ. ಸೊ ಇದರಿಂದ ಮ್ಯಾನ್ಯುವಲ್ ವರ್ಕ್ ಏನು ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಈಸಿಯಾಗಿ ವರ್ಕನ್ನು ಮಾಡ್ಬೋದು, ಕಾಂಪಿಟೇಟಿವ್ನೆಸ್ನ ಜನ್ರೇಟ್ ಮಾಡ್ಬೋದು, ರಿಸೋರ್ಸ್ನ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ರಿಗೂ ಎಫೆಕ್ಟಿವ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕಾದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಟಾಪರ್ IAS ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಇಮಿಡಿಯೇಟಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಆಲ್.